ಈಗ ಆಲ್ರೆಡಿ ಸಾಕಷ್ಟು ದರ ಏರಿಕೆಯ ಬಿಸಿಯನ್ನ ಜನ ಅನುಭವಿಸ್ತಾ ಇದ್ದೀವಿ. ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಶಾಕ್ ಸಿಕ್ಕಿದೆ. ಮತ್ತೆ ಯೂನಿಟ್ಗೆ 56 ಪೈಸೆಯನ್ನ ಹೆಚ್ಚಳ ಮಾಡಿದೆ ಕೆಇಆರ್ಸಿ. ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ವು ಎಸ್ಕಾಂಗಳು. ಮೇ ತಿಂಗಳ ಬಿಲ್ನಲ್ಲಿ ಈ ದರ ಏರಿಕೆ ಅನ್ವಯ ಆಗುತ್ತೆ. ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಶಾಕ್ ಮತ್ತೆ ಸಿಗ್ತಾ ಇದೆ. ಯೂನಿಟ್ಗೆ ಬರೋಬ್ಬರಿ 56 ಪೈಸೆ ಹೆಚ್ಚಳ ಮಾಡಿದೆ ಕೆಇಆರ್ಸಿ. ದರ ಏರಿಕೆಗೆ ಎಲ್ಲ ಎಸ್ಕಾಂಗಳು ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವು. ಮೇ ತಿಂಗಳ ಬಿಲ್ನಲ್ಲಿ ಈ ದರ ಏರಿಕೆ ಅನ್ವಯ ಆಗುತ್ತೆ. ಒಂದು ಯೂನಿಟ್ಗೆ 56 ಪೈಸೆ ಜಾಸ್ತಿ ಮಾಡಿದ್ದಾರೆ. 2024-25ರಲ್ಲಿ 34,084 ಕೋಟಿ ಟಾರ್ಗೆಟ್ ಇಟ್ಕೊಂಡಿತ್ತು. 32,019 ಕೋಟಿಯಷ್ಟೇ ಆದಾಯ ಬಂದಿದೆ. 2,068 ಕೋಟಿ ಕೊರತೆ ಉಂಟಾಗಿತ್ತು. ಕೊರತೆ ಹಣ ಗ್ರಾಹಕರಿಂದ ಸಂಗ್ರಹಿಸೋದಕ್ಕೆ ಈ ದರ ಏರಿಕೆಯನ್ನ ಮಾಡಿದ್ದಾರೆ. ಇವ್ರಿಗೆಲ್ಲ ಏನು ಹೇಳಬೇಕು ಅಂತ ಗೊತ್ತಿಲ್ಲ. 200 ಯೂನಿಟ್ ಫ್ರೀ ಅಂದ್ರು, ಮತ್ತೀಗ ಪ್ರತಿ ಯೂನಿಟ್ಗೂ 56 ಪೈಸೆ ಜಾಸ್ತಿ ಮಾಡಿದ್ದಾರೆ. ಎಲ್ಲೆಲ್ಲಿ ಲಾಸ್ ಆಗಿದೆ ಅದರ ನಷ್ಟವನ್ನ ತೂಗಿಸೋದಕ್ಕೆ ದರ ಏರಿಕೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ರಿ ಹಾಕ್ತಾ ಇದೆ ಸರ್ಕಾರ. ಪ್ರತಿಯೊಂದರಲ್ಲೂ ದರ ಏರಿಕೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲಂತೂ ಯಾವುದರ ದರವನ್ನು ಕೂಡ ಇಳಿಸಿಲ್ಲ. ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆಯೋ ಅಥವಾ ಎಲ್ಲಿ ಪಾಸಿಬಿಲಿಟೀಸ್ ಇಲ್ಲದೇ ಇರೋ ಜಾಗದಲ್ಲೂ ಸೇರಿಸಿ ಟ್ಯಾಕ್ಸ್ ಹಾಕಿದ್ದಾರೆ ಹೆಚ್ಚೆಚ್ಚು. 24-25 ಇವ್ರು ಅನ್ಕೊಂಡಿದ್ದಂಥ ಟಾರ್ಗೆಟಲ್ಲಿ ಸುಮಾರು 2,068 ಕೋಟಿ ನಷ್ಟ ಇದ್ದಿದ್ರಿಂದ ಅದನ್ನ ಸರಿ ತೂಗಿಸೋದಕ್ಕೆ ಈಗ ಮತ್ತೆ ದರವನ್ನ ಏರಿಕೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗ್ರಾಹಕರಿಗೆ ಈಗ ಆಲ್ರೆಡಿ ಸರ್ಕಾರ ಸಾಕಷ್ಟು ದರ ಏರಿಕೆಯ ಶಾಕ್ ಮೇಲೆ ಶಾಕ್ ಕೊಟ್ಬಿಟ್ಟಿದೆ. ಈಗ ಮತ್ತೊಮ್ಮೆ ಗೃಹ ಬಳಕೆದಾರರಿಗೆ ವಿದ್ಯುತ್ ದರ ಏರಿಕೆಯ ಶಾಕ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಸುಷ್ಮಿತಾ? ಸಿಂಧೂರ, ಬೆಲೆ ಏರಿಕೆ ಅನ್ನುವಂತಹ ಬೆಂಬೂತ ಏನಿದೆ ಅದನ್ನ ಗ್ರಾಹಕರನ್ನ ಬೆನ್ನು ಬಿಡದೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏಪ್ರಿಲ್ ಅಲ್ಲಿ ಹೊಸ ಆರ್ಥಿಕ ವರ್ಷ ಆರಂಭ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೆಲೆ ಏರಿಕೆ ಆಗಿತ್ತು, ಹಾಗೆ ಸಾಕಷ್ಟು ಬದಲಾವಣೆ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ವಿದ್ಯುತ್ ದರ ಏರಿಕೆ ಮಾಡೋದಿಲ್ಲ ಅಂತಾನೂ ಕೂಡ ಒಂದ್ ಕಡೆ ಕೆಇಆರ್ಸಿ ಕೂಡ ಹೇಳಿತ್ತು. ಅಂದ್ರೆ ಏಪ್ರಿಲ್ 1ರಿಂದ ನಾವು ವಿದ್ಯುತ್ ದರವನ್ನ ಏರಿಕೆ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಈಗ ನಿನ್ನೆ ತಡರಾತ್ರಿ ಈ ಒಂದು ದರ ಏರಿಕೆಯನ್ನ ಮಾಡಿರುವಂತದ್ದು, ಅದು ಕೂಡ ಪ್ರತಿ ಯೂನಿಟ್ಗೆ 56 ಪೈಸೆಯನ್ನ ಏರಿಕೆ ಮಾಡಿರುವಂತಹದ್ದು. ಅಂದ್ರೆ ಕಳೆದ ಆರ್ಥಿಕ ವರ್ಷ ಏನಿದೆ 2024 ಹಾಗೂ 25ರಲ್ಲಿ 34,089 ಕೋಟಿ ಅಷ್ಟು ನಾವು ಲಾಭವನ್ನ ಪಡಿತೀವಿ ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಕೆಇಆರ್ಸಿ ಇಟ್ಕೊಂಡಿತ್ತು. ಆದ್ರೆ ಬಂದಿದಂತಹ ಲಾಭ 32,019 ಕೋಟಿ. ಸೊ ಹೀಗಾಗಿ ಸರಿಸುಮಾರು 2,000 ಕೋಟಿಯಷ್ಟು ನಷ್ಟ ಆಗಿರೋದ್ರಿಂದ ಈ ಒಂದು ನಷ್ಟವನ್ನ ಸರಿದೂಗಿಸುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದರ ಏರಿಕೆ ಮಾಡಿರುವಂತದ್ದು. ಕೇವಲ ಬೆಸ್ಕಾಂ ವ್ಯಾಪ್ತಿ ಅಷ್ಟೇ ಅಲ್ಲ, ಎಲ್ಲಾ ಎಸ್ಕಾಂ ಅಲ್ಲೂ ಕೂಡ ಈ ಒಂದು ದರ ಏರಿಕೆ ಆಗಿದೆ. ಹಾಗೆ ನಾವು ಗಮನಿಸಿದಂಗೆ ಏನು ಕೇಂದ್ರ ಸರ್ಕಾರದ ಎಲ್ಲ ವಿದ್ಯುತ್ ಕಂಪನಿಗಳೇನಿದೆ, ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಹೋಲಿಸಿದ್ರೆ ನಮ್ಮ ಬೆಸ್ಕಾಂ ಮಾಡಿರುವಂತಹ ಸಾಲವೂ ಕೂಡ ಅತಿ ಹೆಚ್ಚಾಗಿದೆ, ನಷ್ಟವನ್ನು ಕೂಡ ಅತಿ ಹೆಚ್ಚಾಗಿ ಬೆಸ್ಕಾಂ ಹೊಂದಿದೆ. ಹೀಗಾಗಿ ಅನಿವಾರ್ಯ ಕಾರಣದಿಂದಾಗಿ ದರ ಏರಿಕೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಕೂಡ ಕೆಇಆರ್ಸಿಗೆ ಸಲ್ಲಿಸಿತ್ತು. ಅದೇ ಪ್ರಸ್ತಾವನೆಯ ಪರವಾಗಿ ಇವಾಗ ಕೆಇಆರ್ಸಿ ದರ ಏರಿಕೆಯನ್ನು ಮಾಡಿರುವಂತದ್ದು. ಈ ಒಂದು ದರ ಏರಿಕೆ ಏನಿದೆ ಅಂದ್ರೆ ಪ್ರತಿ ಯೂನಿಟ್ಗೂ ಕೂಡ 56 ಪೈಸೆ ದರ ಏರಿಕೆ ಏನಿದೆ ಅದು ಮೇ ತಿಂಗಳ ಬಿಲ್ ನಲ್ಲಿ, ಅಂದ್ರೆ ಇವಾಗ ಏಪ್ರಿಲ್ ತಿಂಗಳ ಏನು ಕರೆಂಟ್ ಬಿಲ್ ಏನಿದೆ ಅದು ಮೇಯಲ್ಲಿ ಬರುತ್ತೆ. ಸೊ ಆ ಒಂದು ಬಿಲ್ ನಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೂ ಕೂಡ ಇವಾಗ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ಜನರಿಗೆ ಮೇ ತಿಂಗಳಲ್ಲಿ ಬರುವಂತಹ ಬಿಲ್ ನಲ್ಲಿ ದರ ಏರಿಕೆಯ ಬಿಸಿ ತಟ್ಟಲಿದೆ ಅಂತಾನೆ ಹೇಳ್ಬೋದು ಸಿಂಧೂರ. ಆಲ್ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.